ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿಎಂ ಸಿದ್ದರಾಮಯ್ಯನವರ ಶಾಸಕರಾಗಿ ಆಯ್ಕೆಯ ಅಸಿಂಧು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿ ಸಲ್ಲಿಕೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಕೂಡ ಹೈಕೋರ್ಟ್ ಜಾರಿಗೊಳಿಸಿದೆ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳಿಂದ ಮತದಾರರಿಗೆ ಆಮಿಷವನ್ನ ಒಡ್ಡಿದೆ. ಮತದಾರರಿಗೆ ಆಮಿಷ ಒಡ್ಡಿ ಈ ರೀತಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 123(1) ಪ್ರಕಾರ ಆಮಿಷಗಳನ್ನ ಒಡ್ಡೋ ಹಾಗಿಲ್ಲ ಮತದಾರರಿಗೆ. ಇವರು ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಿಸಿ ಆಮಿಷವನ್ನ ಒಡ್ಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಆಯ್ಕೆಯನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆಯಾಗಿರೋದು. ಕೆಎಂ ಶಂಕರ ಅನ್ನವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆಯನ್ನ ಕೂಡ ಹೈಕೋರ್ಟ್ ನಡೆಸಿದೆ. ನೋಟಿಸ್ ನೀಡಿದೆ ಹೈಕೋರ್ಟ್. ವಿಚಾರಣೆಯನ್ನ ಸೆಪ್ಟೆಂಬರ್ 1ಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಇದು ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ತಲೆನೋವಾಗಿದೆ ವಿಚಾರ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಇದೀಗ ಕೆ ಶಂಕರ ಅನ್ನವರು ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆಯನ್ನ ಹಾಕಿದ್ರು. ಅದನ್ನ ಹೈಕೋರ್ಟ್ ಕೈಗೆತ್ಕೊಂಡು ಸಿದ್ದರಾಮಯ್ಯನವರು ನೋಟಿಸ್ ಕೂಡ ಜಾರಿಯಾಗಿದೆ ಅನ್ನೋದು ಮಾಹಿತಿ. ಈ ಪ್ರಕರಣದ ಒಟ್ಟಾರೆ ಸಾರಾಂಶ ಹೇಳೋದಾದ್ರೆ ಶ್ರುತಿ, ಏನು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಕೆಲವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮುಖಾಂತರ ಮತದಾರರಿಗೆ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಹೇಳಿ ಕೆಎಂ ಶಂಕರ್ ಎಂಬುವರು ಒಂದು ಚುನಾವಣಾ ತಕರಾರು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿದ್ರು. ಇವತ್ತು ಈ ಒಂದು ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆದಿದ್ದು. ಈ ಸಂಬಂಧಪಟ್ಟಂತೆ ಏನು ಮುಖ್ಯಮಂತ್ರಿ ಸಂಪರ್ಕ ಸದ್ಯ ಆಗ್ತಾ ಇಲ್ಲ ಸರಿಯಾಗಿ. ಸಿದ್ದರಾಮಯ್ಯನವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಇದೀಗ ಪ್ರಕರಣದ ವಿಚಾರಣೆಯನ್ನ ಮತ್ತೆ ಸೆಪ್ಟೆಂಬರ್ 1ನೇ ತಾರೀಕು ಮುಂದೂಡಿದೆ. ಆದರೆ ಅದಕ್ಕೂ ಮುಂಚೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಿದೆ. ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಕರಾರು ಅರ್ಜಿಯನ್ನ ಮುಖ್ಯಮಂತ್ರಿಗಳ ವಿರುದ್ಧ ಹಾಕಿದ್ರು ಕೆಎಂ ಶಂಕರ್ ಅನ್ನವರು ಹೈಕೋರ್ಟ್ಗೆ. ಸಿದ್ದರಾಮಯ್ಯನವರಿಗೆ ಇದೀಗ ಹೈಕೋರ್ಟ್ ಕಡೆಯಿಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳಿಂದ ಮತದಾರರಿಗೆ ಆಮಿಷ ಒಡ್ಡಿದೆ. ಆದರೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಆಮಿಷವನ್ನ ಯಾವುದೇ ರೀತಿಯಾದಂತಹ ಮತದಾರನಿಗೂ ಕೂಡ ಕೊಡೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಸಾಕಷ್ಟು ಗ್ಯಾರಂಟಿಗಳನ್ನ ತೋರಿಸಿ ಹಣದ ಗ್ಯಾರಂಟಿಗಳ ಆಮಿಷವನ್ನ ತೋರಿಸಿ ಗೆದ್ದಿದ್ದಾರೆ. ಹಾಗಾಗಿ ಅವರ ಸಿದ್ದರಾಮಯ್ಯನವರ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನೋಟಿಸ್ ಕೂಡ ಇಶ್ಯೂ ಆಗಿದೆ. ಮಂಗಳೂರು ಪೊಲೀಸ್ ಸಿಬ್ಬಂದಿ ಮೇಲೆ ನೈತಿಕ ಪೊಲೀಸ್ಗಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಬಳಿ ಆಗಿರುವಂತಹ ಘಟನೆ ಇದು. ಪೊಲೀಸ್ ಗಿರಿಯನ್ನ ಯಾರ ಮೇಲೋ ಮಾಡ್ತಿದ್ರು, ಯಾರ್ಯಾರೋ ಮಾಡ್ತಾ ಇದ್ರು ಪುಂಡರು ಅಂತ ಹೇಳ್ತಾ ಇದ್ವಿ. ಇವಾಗ ನೋಡಿದ್ರೆ ಪೊಲೀಸರ ಮೇಲೆಯೇ ನೈತಿಕ ಪೊಲೀಸ್ ಗಿರಿ ನಡೆದುಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಆಗಿರುವಂತಹ ಘಟನೆ ಇದು. ಮುಸ್ಲಿಂ ಹಾಗೆ ಹಿಂದೂ ಹುಡುಗಿಯರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅನ್ನೋದೊಂದು ಪ್ರಶ್ನೆ. ಹೋಟೆಲ್ನಲ್ಲಿ ಊಟಕ್ಕೆ ಹೋಗಿದ್ದಾಗ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂಬಾಲಿಸಿಕೊಂಡು ಬಂದು ಪೊಲೀಸ್ ಸಿಬ್ಬಂದಿಗೆ ಥಳಿಸಿದ್ದಾರೆ. ಹಿಂಬಾಲಿಸಿಕೊಂಡು ಬಂದಂತಹ ಪೊಲೀಸರಿಗೆ ಥಳಿಸಿರೋದು ತುಂಬೆಯ ನಿವಾಸಿ ಮನೀಶ್ ಪೂಜಾರಿ ಹಾಗೆ ಮಂಜುನಾಥ್ ಆರ್ಯನ ಬಂಧನ ಕೂಡ ಈಗಾಗಲೇ ಆಗಿದೆ. ನಾನು ಪೊಲೀಸ್ ಕಂಡ್ರಯ್ಯ ಬಿಟ್ಬಿಡ್ರಿ ಅಂದ್ರೂ ಕೂಡ ಕೇಳದೆ ಗೋಗರಿದ್ರು ಕೂಡ ಲೆಕ್ಕಿಸದೆ ಹಲ್ಲೆಗೆ ಯತ್ನ ಮಾಡಿದ್ದಾರಂತೆ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೆ ಪತ್ನಿ ಚಿತ್ರೀಕರಣ ಮಾಡಿ ಮಾನಭಂಗಕ್ಕೂ ಕೂಡ ಯತ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜುಲೈ 27ನೇ ತಾರೀಕಿನಂದು ಪತ್ನಿ ಹಾಗೂ ಪತ್ನಿಯ ಅಕ್ಕನ ಜೊತೆ ಪೊಲೀಸ್ ತಂಗಿರ್ತಾರೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಎನ್ಐಎ ವಿಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಕರ್ತವ್ಯದಲ್ಲಿರ್ತಾರೆ. ಹೀಗಾಗಿ ಬಿಸಿ ರೋಡಿನ ಪೊಲೀಸ್ ವಸತಿ ಗೃಹದಲ್ಲಿ ಇವರು ಸಿಬ್ಬಂದಿ ತಂಗಿರ್ತಾರೆ. ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಬಳಿಕ ಎನ್ಐಎ ವಿಭಾಗದಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಈಗೇನು ನೈತಿಕ ಪೊಲೀಸ್ಗಿರಿಗೆ ಒಳಗಾಗಿದ್ದಾರೆ ಅವರು. ಈ ಬಿಸಿ ರೋಡಿನ ವಸತಿ ಗೃಹದಲ್ಲಿ ತಂಗಿದ್ದಂತಹ ಪೊಲೀಸ್ ಸಿಬ್ಬಂದಿ ಈ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮುಸ್ಲಿಂ ಹಿಂದೂ ಹುಡುಗಿಯರನ್ನ ಇಲ್ಲಿ ಕರ್ಕೊಂಡು ಹೋಗಿದ್ದೆ ಅನ್ನೋದೊಂದು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಯುವಕರು ಸೇರ್ಕೊಂಡು ಈ ರೀತಿಯಾಗಿ ಪೊಲೀಸರ ಮೇಲೆಯೇ ನೈತಿಕ ಪೊಲೀಸ್ಗಿರಿಯನ್ನ ನಡೆಸಿದ್ದಾರೆ ಅನ್ನೋದು ಆರೋಪ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ನಾನು ಪೊಲೀಸ್ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ರು ಕೂಡ ಅವರು ಯುವಕರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ. ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೈಕ್ನಲ್ಲಿ ಬಂದಂಥವರೇ ಏಕಾಏಕಿ ಪೊಲೀಸರ ಮೇಲೆಯೇ ಹಲ್ಲೆಯನ್ನ ನಡೆಸಿದ್ದಾರೆ. ಮಂಗಳೂರು ಪೊಲೀಸ್ ಸಿಬ್ಬಂದಿ ಮೇಲೆ ನೈತಿಕ ಪೊಲೀಸ್ಗಿರಿ ನಡೆದಿರುವಂತಹ ಪ್ರಕರಣ ಈಗ ನಡೀತಾ ಇರೋದು. ಮಂಗಳೂರಿನ ಭಾಗದಲ್ಲಿ, ದಕ್ಷಿಣ ಕನ್ನಡದ ಭಾಗದಲ್ಲಿ ಆಗಾಗ ಈ ನೈತಿಕ ಪೊಲೀಸ್ಗಿರಿ ಅನ್ನೋ ವಿಚಾರಗಳು ಕಂಡು ಬರ್ತಲೇ ಇರುತ್ತೆ. ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಈ ತರದ ಪ್ರಕರಣಗಳು ಒಂದಾದ ಮೇಲೆ ಒಂದು ರೀತಿಯ ಬೆಳಕಿಗೆ ಬರ್ತಾ ಇರುತ್ತೆ. ಗಮನಿಸ್ತಾ ಇದ್ರಿ 2 ಫುಟೇಜ್ಗಳಲ್ಲಿ ಒಂದು ಕಡೆಗೆ ಮುಸ್ಲಿಂ ಹಾಗೆ ಹಿಂದೂ ಹುಡುಗಿಯರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ಆ ಯುವತಿಯರ ಜೊತೆ ಪೊಲೀಸ್ ಸಿಬ್ಬಂದಿ ಹೋಗ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ರಿ. ಎಡಭಾಗದ ಫುಟೇಜ್ ಇದೆಯಲ್ಲ ಅಲ್ಲಿ
ಸೊ ಒಬ್ರು ಜೆಂಟ್ಸು ಇನ್ನಿಬ್ರು ಲೇಡೀಸ್ ಹೋಗ್ತಿದ್ದಾರಲ್ಲ, ಸೊ ಅದರಲ್ಲಿ ಒಬ್ರು ಪೊಲೀಸರು ಜೊತೆಗೆ ಅವರ ತಂಗಿ ಇನ್ನೊಬ್ರು ಯಾರೋ ಅವ್ರ ಜೊತೆಲಿ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಬೈಕ್ ನಲ್ಲಿ ಇಬ್ರು ಏಕಾಏಕಿ ಬರ್ತಾರೆ. ಬಂದವರೇ ಒಬ್ಬ ಹಿಂದೂ ಹುಡುಗಿ ಮತ್ತೆ ಇನ್ನೊಬ್ರು ಮುಸ್ಲಿಂ ಯುವತಿ ಜೊತೆ ಎಲ್ಲಿಗೆ ಹೋಗಿದ್ದೆ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಸೊ ಪೊಲೀಸ್ ಹೇಳ್ತಾರೆ, ನಾನು ಪೊಲೀಸ್ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದೆ ಹಾಗೆ ಹೀಗೆ ಅನ್ನೋ ವಿಚಾರಗಳನ್ನ ಹೇಳಿದ್ರು ಕೂಡ ಕೇಳಿದೆ. ಆ ಯುವಕರು ತಮ್ಗೆ ಯಾವ ರೀತಿಯಾಗಿ ಇಷ್ಟ ಬರುತ್ತೋ ಆ ರೀತಿಯಲ್ಲಿ ಮನಸ್ಸೋ ಇಚ್ಛೆ ಥಳಿಸಿ ಹೋಗಿದ್ದಾರಂತೆ ಪೊಲೀಸ್ ಸಿಬ್ಬಂದಿಗೇನೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇಲ್ಲಿ ಇಷ್ಟು ದಿನಗಳ ಕಾಲ ಮಂಗಳೂರಿನ ಭಾಗದಲ್ಲಿ ಇಲ್ಲೊಂದು ಕೇಸ್ಗಳಾಗ್ತಾ ಇತ್ತು, ನೈತಿಕ ಪೊಲೀಸ್ಗಿರಿ ಆಗಿದೆ ಅನ್ನೋ ಪ್ರಕರಣಗಳು ಬರ್ತಾ ಇತ್ತು. ಈಗ ನೋಡಿದ್ರೆ ಪೊಲೀಸರ ಮೇಲೆಯೇ ನೈತಿಕ ಪೊಲೀಸ್ಗಿರಿ ಆಯ್ತಾ ಅಂತ? ಶ್ರುತಿ, ಖಂಡಿತ. ಯಾಕೆಂದ್ರೆ ಇಬ್ಬರೀಗ ಅರೆಸ್ಟ್ ಆಗಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದ್ರೆ ಎನ್ಐಎ ವಿಭಾಗದಲ್ಲಿ ಬಂಟ್ವಾಳ ಡಿವೈಎಸ್ಪಿ ಕಚೇರಿಗೆ ಸೇರಿದಂತ ಒಬ್ಬರು ಸಿಬ್ಬಂದಿ ಇರ್ತಾರೆ. ಅವರು ಕಳೆದ 2-3 ದಿನಗಳ ಹಿಂದೆ ಬೀಚ್ ರೋಡ್ನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬೀಚ್ ರೋಡ್ನ ಒಂದು ಲಾಡ್ಜ್ ಅಲ್ಲಿ ಅವರು ಉಳ್ಕೊಳ್ತಾರೆ. ಅವರ ಮಿಸಸ್ ಇರ್ತಾರೆ ಮತ್ತು ಅವರ ಪತ್ನಿಯ ಅಕ್ಕ ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ರಾತ್ರಿ ಅವರು ಮೂವರು ಒಟ್ಟಿಗೆ ಊಟಕ್ಕೆ ಹೋಗಿ ಮತ್ತೆ ಲಾಡ್ಜ್ಗೆ ಮರಳುತ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಅಲ್ಲಿ ಬೈಕಲ್ಲಿ ಬಂದು ಅವರನ್ನು ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಒಬ್ರು ಮನೀಶ್ ಪೂಜಾರಿ ಅಂತ, ಇನ್ನೊಬ್ರು ಮಂಜುನಾಥ್ ಆಚಾರ್ಯ ಅಂತ. ಇಬ್ರು ಕೂಡ ಬಂಟ್ವಾಳದ ತುಂಬೆಯ ನಿವಾಸಿಗಳು. ಇಬ್ರು ಕೂಡ ಮೂವರನ್ನ ತಡೆದು ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಸಿಬ್ಬಂದಿ ಹೇಳಿದ್ದಾರೆ, ನಾನು ಪೊಲೀಸ್ ಈ ತರ ತನಿಖೆಗೆ ಇಲ್ಲಿ ಬಂದಿದ್ದೇನೆ, ಯಾವುದೇ ರೀತಿಯಾಗಿ ಇಲ್ಲಿ ಏನು ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಆರೋಪಿಗಳು, ನೀನು ಮುಸ್ಲಿಂ, ಈ ಹಿಂದೂ ಹುಡುಗಿಯರನ್ನ ಕರ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತಾ ಇದೆ ಎಂಬ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಮತ್ತು ಆ ಸಿಬ್ಬಂದಿಯ ಪತ್ನಿಯ ಮೇಲೆ ಕೈ ಕೂಡ ಹಾಕಿದ್ದಾರೆ. ಇದರಿಂದಾಗಿ ಅವರು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸನ್ನ ಕೊಟ್ಟಿದ್ದಾರೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇಬ್ಬರ ಮೇಲೆ ಆಕ್ಷನ್ ತೆಗೆದುಕೊಂಡು ಈಗ ಅರೆಸ್ಟ್ ಕೂಡ ಮಾಡಿರುವಂತದ್ದು. ಒಟ್ಟಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅಲ್ಲಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ ಆಗ್ತಾ ಇತ್ತು. ಈಗ ಪೊಲೀಸರ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗ್ತಾ ಇರೋದು ಬಹಳಷ್ಟು ಖಂಡನೀಯ ಆಗಿರುವಂತದ್ದು ಮತ್ತು ಆರೋಪಿಗಳ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹ ಕೂಡ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಶ್ರುತಿ, ಓಕೆ ಕಿಶನ್, ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ದೇವರನಾಡು ಕೇರಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಹಸ್ಯವಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಖಾಸಗಿಯಾಗಿ ಪೋರ್ಷೆ ಕಾರ್ನಲ್ಲಿ ದೇವರನಾಡಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಂದ್ ಕಡೆ ಸರ್ಕಾರಿ ಕಾರು ಇಲ್ಲ, ಬೆಂಗಾವಲು ವಾಹನವೂ ಇಲ್ಲ, ಅವೆರಡನ್ನ ಬಿಟ್ಟು ಪ್ರೈವೇಟ್ ಆಗಿ ಒಂದು ಖಾಸಗಿ ವಾಹನದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ದೇವರನಾಡಿಗೆ. ಸೊ ಈ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಅವರು ಪೂಜೆ ಪುನಸ್ಕಾರಗಳು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಸೊ ಫ್ಯಾಮಿಲಿ ಸಮೇತ ಸಾಕಷ್ಟು ಕಡೆಗಳಲ್ಲಿ ಹೋಗೋದನ್ನ ನಾವು ನೋಡಿರ್ತೀವಿ. ಈ ಕಾಸರಗೋಡಿನ ಲಲಿತಾ ರೆಸಾರ್ಟ್ನಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಂಗಿದ್ದಾರಂತೆ. 2 ದಿನಗಳ ಕಾಲ ಕಾಸರಗೋಡಿನಲ್ಲೇ ಡಿಕೆ ಶಿವಕುಮಾರ್ ಅವರು ತಂಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನಾಳೆ ಕೇರಳದ ಪ್ರಸಿದ್ಧ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಈ ರಹಸ್ಯ ಭೇಟಿಯ ಹಿಂದೆ ಸಾಕಷ್ಟು ರೀತಿಯಾದಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಸಾಮಾನ್ಯವಾಗಿ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳನ್ನ ಮಾಡಿಸೋದು ಸರ್ವೇ ಸಾಮಾನ್ಯ. ಸೊ ರಾಜಕಾರಣಿಗಳಲ್ಲಿ ಕಂಪೇರ್ ಮಾಡಿದ್ರೆ ತುಸು ಹೆಚ್ಚೆ ದೈವ ಭಕ್ತಿ ಅಂತ ಹೇಳಿ ಟೆಂಪಲ್ ರನ್ ಮಾಡುವಂತಹದ್ದು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕಂಡು ಬರುತ್ತೆ. ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ, ಎಲೆಕ್ಷನ್ ಆದ ಮೇಲೆ ದೇವಸ್ಥಾನಗಳಿಗೆ ಅವರು ಭೇಟಿ ಕೊಡೋದು ಸರ್ವೇ ಸಾಮಾನ್ಯದ ಸಂಗತಿ ಅವರ ವಿಚಾರದಲ್ಲಿ. ಸೊ ಇದೀಗ ಕಾಸರಗೋಡಿನ ಲಲಿತಾ ರೆಸಾರ್ಟ್ನಲ್ಲಿ ತಂಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಅದರಲ್ಲೂ ಪ್ರೈವೇಟ್ ಆಗಿ ಒಂದು ವೆಹಿಕಲ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾಗ ಸೊ ಅವರ ವೈಯಕ್ತಿಕವಾಗಿ ಏನೋ ಒಂದು ವಿಚಾರಕ್ಕೆ ಪೂಜೆ ಗೀಜೆ ಮಾಡಿಸ್ಲಿಕ್ಕೆ ಹೊರಟಿದ್ದಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಿತ್, ಡಿಸಿಎಂ ಡಿಕೆ ಶಿವಕುಮಾರ್ ದೇವರನಾಡಿನಲ್ಲಿ ತಂಗಿದ್ದಾರೆ ಅನ್ನೋದೊಂದು ವಿಚಾರ ಇದೆ. ಏನ್ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಭೇಟಿ ಕೊಡ್ಲಿಕ್ಕೆ ಹೋಗಿದ್ದಾರಾ ಅಥವಾ ಯಾವ್ದಾದ್ರು ಬೇರೆ ಉದ್ದೇಶಗಳೇನಾದ್ರೂ ಇದೆಯಾ ಎಲೆಕ್ಷನ್ಗೆ ಅಥವಾ ಏನೋ ಪೊಲಿಟಿಕಲ್ಗೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಏನು ಅಂತ? ಇಂದು ಬೆಳಿಗ್ಗೆ 11:40 ಒಂದು ವಿಮಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತು ಅವರ ಮನೆ ಮಂದಿ ಎಲ್ಲ ಇದು ಮಂಗಳೂರು ಏರ್ಪೋರ್ಟ್ಗೆ ಬಂದಿದ್ರು. ಆ ಮೂಲಕ ಅವರು ಖಾಸಗಿಯ 2 ವಾಹನಗಳ ಮೂಲಕ ಕೇರಳದ ಕಾಸರಗೋಡು ಜಿಲ್ಲೆಯ ಬೇಕಲಯಂ ಅನ್ನುವಂತಹ ಒಂದು ರೆಸಾರ್ಟ್ ನಲ್ಲಿ ಅವರು ಈಗಾಗಲೇ ತಂಗಿದ್ದಾರೆ ಮತ್ತು ಇಂದು ರಾತ್ರಿ ಅವರು ಅದೇ ಒಂದು ರೆಸಾರ್ಟ್ ನಲ್ಲಿ ತಂಗಲಿದ್ದಾರೆ. ಮತ್ತು ಈ ರಾಜ್ಯ ರಾಜಕಾರಣದಲ್ಲಿ ಆಗಿರುವಂತಹ ಕೆಲವು ಬೆಳವಣಿಗೆಗಳ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ಅವರು ಕೇರಳದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಪೂಜೆ ಪುನಸ್ಕಾರಗಳು ಮಾಡ್ತಾರ ಅಥವಾ ಖಾಸಗಿಯಾಗಿ ಅವರ ವೈಯಕ್ತಿಕ ಜೀವನದ ಒಂದು ವಿಷಯದಲ್ಲಿ ಏನಾದ್ರು ಪೂಜೆ ಮಾಡ್ತಾರೆ ಎನ್ನುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮತ್ತು ಅವರ ಪತ್ನಿ ಮತ್ತು ಅವರ ಸಂಬಂಧಿಕರು ಕೂಡ ಈ ಅವರ ಜೊತೆಯಲ್ಲಿರುವುದರಿಂದ ಅವರು ವೈಯಕ್ತಿಕವಾಗಿ ಅವರು ಯಾವುದಾದ್ರೂ ಒಂದು ಪೂಜೆಗಳನ್ನು ಮಾಡುವ ಸಾಧ್ಯತೆ ಇದೆ.
ಓಕೆ ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೀತಾ ಇರೋದು. ಕಳೆದ 11 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳಾಗ್ತಾ ಇದೆ. ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಇದೀಗ ಮತ್ತೊಮ್ಮೆ ಈ ಪ್ರಕರಣ ಮುನ್ನೆಲೆಗೆ ಬರ್ತಾ ಇರೋದು. ಪ್ರಗತಿಪರ ಸಂಘಟನೆಗಳವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ಕೂಡ ನಿರಂತರವಾಗಿ ನ್ಯಾಯಕ್ಕೋಸ್ಕರ ಪ್ರತಿಭಟನೆಗಳು ನಡೀತಲೇ ಇವೆ. ಲೆಕ್ಕ ಇಲ್ಲದಷ್ಟು ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ಹೀಗಂತ ಹೇಳಿರೋದು ಸೌಜನ್ಯ ಅವರ ತಾಯಿ. ಈಗಲೂ ಕೂಡ ನನ್ನದೊಂದು ಬೇಡಿಕೆ ಇದೆ, ನನ್ನ ಮಗಳ ಸಾವಿಗೆ ನನಗೆ ನ್ಯಾಯ ಬೇಕು ಅಷ್ಟೇ. 11 ವರ್ಷಗಳಿಂದ ಕೂಡ ನ್ಯಾಯ ಸಿಕ್ಕಿಲ್ಲ. ಆರೋಪಿಗಳಿಗೆ ಈಗಲಾದರೂ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಎಷ್ಟೊಂದು ಪ್ರತಿಭಟನೆಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಸೌಜನ್ಯ ತಾಯಿ ಕುಸುಮಾವತಿ ಹೇಳಿಕೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆ. SIT ತನಿಖೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ನೋಡಿ, 11 ವರ್ಷಗಳಿಂದಲೂ ಕೂಡ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಿರಂತರವಾಗಿ ಪ್ರತಿಭಟನೆಗಳು ನಡೀತಲೇ ಇವೆ. ಸೊ 11 ವರ್ಷಗಳಾಯಿತು ಈ ಘಟನೆಯಾಗಿ, ಆದರೂ ಕೂಡ ಆರೋಪಿಗಳು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ 11 ವರ್ಷಗಳ ಆದ ಮೇಲೆ ಆರೋಪಿ ಸಂತೋಷ್ ರಾವ್ ನಿರ್ದೋಷಿ ಅನ್ನೋ ತೀರ್ಪು ಬರುತ್ತೆ. ಇದೀಗ ಈ ಪ್ರಕರಣದ ಮರು ತನಿಖೆಗೆ ವಿವಿಧ ಸಂಘಟನೆಗಳು ಕೂಡ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. 2012 ಅಕ್ಟೋಬರ್ 9ನೇ ತಾರೀಕು ನಡೆದಂತಹ ಸೌಜನ್ಯ ಹತ್ಯೆ ಇದು. ಈ ಬಗ್ಗೆ CBI ಕೂಡ ವಿಶೇಷ ನ್ಯಾಯಾಲಯ ಕೂಡ ತನಿಖೆಯನ್ನ ನಡೆಸಿತ್ತು. ಇಷ್ಟಾದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈಗಲಾದ್ರೂ ನ್ಯಾಯ ಸಿಗಬೇಕು ಅನ್ನೋದು ಸೌಜನ್ಯ ತಾಯಿಯ ಆಗ್ರಹವಾಗಿದೆ. ಇನ್ನುಳಿದ ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಡುಪಿ ಕಾಲೇಜಿನಲ್ಲಿ ವಿಡಿಯೋ ಮಾಡಿರುವ ಆರೋಪ ಕೇಳಿಬರ್ತಿತ್ತಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಪ್ರತಿಭಟನೆ ಕೂಡ ಮಾಡಿತು. ಬಾತ್ರೂಮ್ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟಿರೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಸೊ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಮಾಡಿತ್ತು. ಈ ನಡುವೆ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತಹ 3 ವಿದ್ಯಾರ್ಥಿನಿಯರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ. ನಮ್ಮ ಬೇಡಿಕೆ ಅಲ್ಲ, ನಮಗೆ ಈ ಅನ್ಯಾಯದ ವಿರುದ್ಧ ನಮ್ಮದು ಹೋರಾಟ. ಅನ್ಯಾಯದವರಿಗೆ ನ್ಯಾಯ ಕೊಡೋದು, ಮತ್ತೆ ಈ ಕೃತ್ಯ ಎಸಗಿದ ಯಾರು 3 ಜನ ಮುಸ್ಲಿಂ ಯುವತಿಯರಿದ್ದಲ್ಲ, ಅದರ ಹಿಂದೆ ಇರುವ ಕೈವಾಡ ಯಾರು, ಅದನ್ನು ಪತ್ತೆ ಹಚ್ಚಿ ಅಂಥ ವಿದ್ಯಾರ್ಥಿಗಳು, ಆ ಮನಸ್ಥಿತಿ ವಿದ್ಯಾರ್ಥಿಗಳಿಗೆ ಯಾರ್ಯಾರ ಸಂಪರ್ಕ ಉಂಟು, ಇವತ್ತು ಅವರನ್ನು ಇದೇ ರೀತಿ ಬಿಟ್ಟರೆ ನಮ್ಮ ಜಿಲ್ಲೆಗೆ ದೊಡ್ಡ ಅಪಾಯ ಬರ್ತದೆ. ಅದರಿಂದಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದರ ಹಿಂದೆ ಇದ್ದವರ ಬಗ್ಗೆ ಅವರನ್ನು ಸೇರಿಸಿ ಅದರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಆಗ್ರಹಿಸ್ತೇನೆ. ವಿಡಿಯೋ ಮಾಡುವಷ್ಟರ ಮಟ್ಟಿಗೆ, ಶೌಚಾಲಯದಲ್ಲಿ ವಿಡಿಯೋ ಮಾಡುವಷ್ಟರ ಮಟ್ಟಿಗೆ ಕಾಲೇಜಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಧೈರ್ಯ ಬರುತ್ತೆ, ಮಾನಸಿಕತೆ ಬಂದಿದೆ ಅಂತಂದ್ರೆ ಇದರ ಹಿಂದೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ಇದೆ. ಇದರ ಹಿಂದೆ 10 ಹಲವು ಜನ ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಬಲವಾದಂತಹ ಸಂಶಯ ಇವತ್ತು ಮೂಡ್ತಾ ಇದೆ. ಆ 3 ಜನ ಹೆಣ್ಣು ಮಕ್ಕಳ ಪೋಷಕರನ್ನ ತನಿಖೆ ಮಾಡಿ ಅವರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ತನಿಖೆಯನ್ನು ಕೂಡ ಮಾಡಬೇಕು. ಕೇವಲ ಇದು ಯಾವುದೋ 3 ಜನ ವಿದ್ಯಾರ್ಥಿನಿಯರ ನಡುವೆ ನಡೆದಂತ ಘಟನೆ ಅಂತೇಳಿ ಇದನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಮುಸಲ್ಮಾನ್ ಹೆಣ್ಣು ಮಕ್ಕಳ ಮಾನಸಿಕತೆಯೂ ಕೂಡ ಜಿಹಾದಿನ ಕಡೆಗೆ ವಾಲ್ತಾ ಇದೆ ಅಂತಂದ್ರೆ ಸಮಾಜಕ್ಕೆ ಬಹಳ ದೊಡ್ಡ ಪ್ರಮಾಣದ ಅಪಾಯ ಅನ್ನುವಂಥದ್ದನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ಕ್ಯಾಮೆರಾ ಇಟ್ಟೋರು ಬಾಂಬ್ ಇಡೋದಕ್ಕೂ ಹಿಂಜರಿಯಲ್ಲ ಅಂತ ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ವಾಗ್ದಾಳಿ ನಡೆಸಿದ್ರು. ನಾಳೆ ಇವರು ಬಾಂಬ್ ಇಡೋದಕ್ಕೂ ಹಿಂಜರಿಯಲ್ಲ, PFI ಬ್ಯಾನ್ ವೇಳೆ ಕೆಲವರನ್ನ ತನಿಖೆ ನಡೆಸಿಲ್ಲ, ಈ ಪ್ರಕರಣದ ಆರೋಪಿಗಳಿಗೆ ಅವರ ಸಹಕಾರ ಇದೆ ಅಂತ ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ವಾಗ್ದಾಳಿ ನಡೆಸಿದ್ರು. ಆ 3 ವಿದ್ಯಾರ್ಥಿಗಳು ಇವತ್ತು ಟಾಯ್ಲೆಟ್ ನಲ್ಲಿ ಆ ಕ್ಯಾಮೆರಾ ಇಡಬೇಕಾದ್ರೆ ಅವರ ಧೈರ್ಯ ಏನುಂಟು, ಅದಕ್ಕೆ ಶಕ್ತಿ ತುಂಬುವುದು ಎಂಬುದನ್ನು ನಾವು ಮತ್ತೊಮ್ಮೆ ಬಯಲಿಗೆಲ್ಲುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಟಾಯ್ಲೆಟ್ ಅಲ್ಲಿ ಕ್ಯಾಮೆರಾ ಇಡ್ಲಿಕ್ಕೆ ಧೈರ್ಯ ತುಂಬಿದವರು ನಾಳೆ ಮಂಗಳೂರಿನ ಕುಕ್ಕರ್ ಬಾಂಬ್ ಫೋಟೋದಲ್ಲಿ ಯಾವ ರೀತಿ ಕುಕ್ಕರ್ ನಲ್ಲಿ ಬಾಂಬ್ ತಯಾರಿಕೆ ಮಾಡಿದ ಮತ್ತೆ ಇಂಥ ವಿದ್ಯಾರ್ಥಿಗಳ ಕೈಯಲ್ಲಿ ಕೊಟ್ಟರೆ ಆ ಬಾಂಬ್ ಅನ್ನು ಇಡ್ಲಿಕ್ಕೆ ಕೂಡ ಹಿಂದೇಟು ಹಾಕುವವರಲ್ಲ. ಅದರಿಂದಾಗಿ ಆ 3 ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಇರ್ಬೋದು, ನಮ್ಮ ಜಿಲ್ಲೆಗೆ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಆ ಸಂದರ್ಭದಲ್ಲಿ ಆ 3 ಜನ ವಿದ್ಯಾರ್ಥಿಗಳು ಅವರಿರುವ ಸಂಪರ್ಕ, ಅದರ ಹಿಂದೆ ಯಾರೆಲ್ಲ ಅವರಿಗೆ ಸಹಕಾರ ಮಾಡಿದರೆ ಅವರೆಲ್ಲ ವಿಚಾರ.
ಇನ್ನು ಉಡುಪಿ ವಿದ್ಯಾರ್ಥಿನಿಯರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಮಕ್ಕಳಾಟ ಅಂತ ಹೇಳಿದ್ರು. ಪರಮೇಶ್ವರ್ ಮಗ ಲಿಂಗ ಬದಲಾಯಿಸಿಕೊಂಡಿರೋದು ಮಕ್ಕಳಾಟ ಅಂತ ಯಶ್ಪಾಲ್ ಸುವರ್ಣ ವಾಗ್ದಾಳಿ ನಡೆಸಿದ್ದಾರೆ. ಗೃಹ ಸಚಿವರು ಇವತ್ತು ಕಿವುಡ ಮೂಕರಂತೆ ವರ್ತಿಸಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಕೂಡ ಇವಾಗ ಚಕ್ರ ನಿಂತನೆ ಇವತ್ತು ಜಿಯಾದಿಗಳ ಪರವಾಗಿರುವುದನ್ನು ಅವರು ಸಾಬೀತುಪಡಿಸಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಮಕ್ಕಳಾಟ ಅಂತ. ಮಕ್ಕಳಾಟ ಯಾವ್ದಂತ ಹೇಳಿದ್ರೆ ಕಳೆದ ಸಾಲಿನಲ್ಲಿ ಅವರು ಅವರ ಮಗ ಲಿಂಗ ಬದಲಾಯಿಸಿದ್ದೆ ಅದು ಮಕ್ಕಳಾಟ ಅಂತ. 3 ಜನ ವಿದ್ಯಾರ್ಥಿನಿಗೆ ಗೃಹ ಸಚಿವರು ಇವತ್ತು ಕಿವುಡ ಮೂಕರಂತೆ ವರ್ತಿಸಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಕೂಡ ಇವಾಗ ಚಕ್ರ ನಿಂತನೆ ಇವತ್ತು ಜಿಯಾದಿಗಳ ಪರವಾಗಿರುವುದನ್ನು ಅವರು ಸಾಬೀತುಪಡಿಸಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಮಕ್ಕಳಾಟ ಅಂತ. ಮಕ್ಕಳಾಟ ಯಾವ್ದಂತ ಹೇಳಿದ್ರೆ ಕಳೆದ ಸಾಲಿನಲ್ಲಿ ಅವರು ಅವರ ಮಗ ಲಿಂಗ ಬದಲಾಯಿಸಿದ್ದೆ ಅದು ಮಕ್ಕಳಾಟ ಅಂತ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದಂತಹ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸಿಎಂ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವರ ಪೋಸ್ಟ್ ಹರಿದಾಡಿತ್ತು. ಪೋಸ್ಟ್ ಅನ್ನು ಶೇರ್ ಮಾಡಿಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ರು. ಈ ಉಡುಪಿಯ ಕಾಲೇಜಿನ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಕಾರ್ಯಕರ್ತೆ ಶಕುಂತಲಾ ವಿರುದ್ಧ ಇವತ್ತು ಎಫ್ಐಆರ್ ಕೂಡ ದಾಖಲಾಗಿತ್ತು. ಸಿಎಂ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡದಂತಹ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಕುಂತಲಾ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇನ್ನು ಸ್ಟೇಷನ್ ಮೇಲೆ ಅಂದ್ರೆ ಸ್ಟೇಷನ್ ಬೇಲ್ ಮೇಲೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅವರನ್ನ ಇದೀಗ ಬಿಡುಗಡೆ ಕೂಡ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಸಿಎಂ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನ ಈ ಶಕುಂತಲಾ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ಹಾಕಿದ್ರು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಶಕುಂತಲಾ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪೊಲೀಸರು ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಇದೆಲ್ಲ ಆದ ಮೇಲೆ ಸ್ಟೇಷನ್ ಬೇಲ್ ಮೇಲೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬುರ್ಕಾ ಹಾಕದಿದ್ದಕ್ಕೆ ಬಸ್ ಹತ್ತಿಸದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವರದಿ ಮಾಡಿತ್ತು. ಸೊ ನ್ಯೂಸ್ 18 ವರದಿಯ ಬಳಿಕ ಇದೀಗ ಸಾರಿಗೆ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ನೆನೆ ಬುರ್ಕಾ ಹಾಕದೇ ಇರೋರು ಯಾರು ಕೂಡ ಬಸ್ಗೆ ಹತ್ತಬೇಡಿ, ಬುರ್ಕಾ ಹಾಕೊಂಡು ಬನ್ನಿ, ನೀವು ಮುಸ್ಲಿಮರು ತಾನೆ ಅಂತ ಹೇಳಿ ಆ ಬಸ್ನ ಚಾಲಕ ಹೇಳಿಕೆಯನ್ನ ಕೊಟ್ಟಿದ್ದ. ಸೊ ಇದೀಗ ಆ ಚಾಲಕನನ್ನ ಸಸ್ಪೆಂಡ್ ಮಾಡಿದೆ ಸಾರಿಗೆ ಇಲಾಖೆ. ಕಲಬುರಗಿ ಜಿಲ್ಲೆಯ ಕಮಲಾಪುರದಲ್ಲಿ ನಡೆದಂತಹ ಘಟನೆ ಈ ಬಗ್ಗೆ ವಿಸ್ತೃತವಾಗಿ ನಿನ್ನೆ ನ್ಯೂಸ್ 18 ವರದಿ ಮಾಡಿತ್ತು. ಚಾಲಕ ಮೆಹಬೂಬ್ ಪಟೇಲ್ನನ್ನ ಅಮಾನತುಗೊಳಿಸಲಾಗಿದೆ. ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ಮಕ್ಕಳಿಗೆ ಒಳಗೆ ತಗೊಳ್ಳಲ್ಲ ಅಂತೀರಿ, ಗಾಡಿ ಬಂದದ ಅಂದಿರ್ನು ಗಾಡಿ ಒಳಗೆ ಹೋಗಿ ಬಿಡ್ತಾರ. ಈಗ ಹ್ಯಾಂಗ ಮಾಡ್ಬೇಕು ನಾವು? ಗಾಡಿ ಏನ್ ಮಾಡ್ದ ಗಾಡಿ ನೀ ಏನಿದ್ದಿ ಮುಸ್ಲಿಂ ಇದೇನಂತಂದ್ರಿ. ಆಮೇಲೆ ಹೂ ಅಂದ ನಿನ್ನ ಹೆಸರು ಏನ ಅಂಬದು ನಾ ಹೇಳಲ್ಲ ಅಂತಂದ್ರಿ. ನೀ ಮುಸ್ಲಿಂ ಇದಂದ್ರೆ ನೀ ಫಸ್ಟ್ ಬುರ್ಕಾ ಹಾಕೊಂಡು ಮಾತಾಡು ಅಂತಂದ್ರಿ. ಬಸ್ನೇ ಹತ್ತಿಸ್ಕೊಳ್ಳಿಲ್ಲ. ಬಸ್ನೇ ಹತ್ತೋಕೆ ಹೋದ್ರೆ ಏನಂದ್ರೆ ನಿಮ್ಗೆ ಅವರು ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯಿಸಿದ್ರು. ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ರು. ಡ್ರೈವರು ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ, ಪತ್ರಿಕೆಗಳಲ್ಲೂ ಬಂದಿದೆ. ಆ ಹುಡುಗಿ ಹೆಣ್ಮಗು ಹಿಜಾಬ್ ಹಾಕೊಂಡು ಹೋದ್ರೆ ಡ್ರೈವರು ಬುರ್ಕಾ ಹಾಕೊಂಬಮ್ಮ ಅಂತ ಹೇಳಿದ್ರಂತೆ. ಡ್ರೈವರ್ ಕೆಲಸ ಅದಲ್ಲ. ಡ್ರೈವರ್ ಕೆಲಸ ಏನು ಅಂದರೆ ವಾಹನ ಓಡಿಸೋದಷ್ಟೇ. ಅವರು ಹಿಜಾಬ್ ಹಾಕೊಂಬರ್ತಾರೋ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಬರ್ತಾರೋ ಅಥವಾ ಸೀರೆ ಉಟ್ಕೊಂಡ್ಬರ್ತಾರೋ ಅದು ಅವ್ನು ಬೇಕಾಗಿಲ್ಲ. ಯಾರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಲ್ಲ, ಆಯಿತು, ಅದು ಬೇಕಾಗಿಲ್ಲ. ಈಗಾಗಲೇ ಅಲ್ಲಿ MDಗೆ ಅದನ್ನು ತನಿಖೆ ಮಾಡೋಕ್ಕೂ ಹೇಳಿದ್ದೀವಿ, ಆ್ಯಕ್ಷನ್ ತಗೊಳ್ಳೋಕ್ಕೂ ಹೇಳಿದ್ದೀವಿ, ಪೊಲೀಸ್ ಕಂಪ್ಲೇಂಟು ಆಗಿದೆ. ಈ ಥರದ ಉದ್ದಟತನದ ವರ್ತನೆ ಮಾಡಬಹುದು. ದಾವಣಗೆರೆಯ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ನಡೆಯಲಿದೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಆಯಿಲ್ ಅರ್ಪಿಸುವ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಇವತ್ತು ಸಂಜೆ ಅದ್ಧೂರಿ ಚಾಲನೆ ಸಿಗಲಿದೆ. ಇನ್ನು ಕರುನಾಡ ಹಬ್ಬದ ರಂಗು ಹೆಚ್ಚಿಸಲಿದ್ದಾರೆ ಧಾರಾವಾಹಿ ಕಲಾವಿದರು, ಮಿಮಿಕ್ರಿ ಕಲಾವಿದರು, ಮ್ಯೂಸಿಕ್ ಬ್ಯಾಂಡ್ ಹಾಗೆ ಸಿಂಗರ್ಸ್. 1 ರಿಂದ 10ನೇ ತರಗತಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಇರುತ್ತೆ. 3 ದಿನಗಳ ಕಾಲ ಹಾಡು, ನೃತ್ಯ, ವಿವಿಧ ಸ್ಪರ್ಧೆ, ಅಡುಗೆ ಸ್ಪರ್ಧೆಗಳು ಇರಲಿವೆ. ಕಾರ್ಯಕ್ರಮಕ್ಕೆ ನೀವು ಬನ್ನಿ, ಎಂಜಾಯ್ ಮಾಡಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.